ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ ಎಲ್ಲರೂ? ಇವತ್ತು ನಾವು ಇಲ್ಲಿ ಮೈಲಾರ ಲಿಂಗೇಶ್ವರ ಎಂಬ ದೇವಸ್ಥಾನವನ್ನು ನೋಡ್ಲಿಕ್ಕೆ ಬಂದೀವಿ. ಈ ಮೈಲಾರ ಎಲ್ಲಿದೆ ಗೊತ್ತಾ? ಈ ಮೈಲಾರ ಎಂಬ ಊರು ಶಹಾಪುರ್ ಹಾಗೂ ರಾಯಚೂರು ಮಧ್ಯೆ ಇರುವ ಮಧ್ಯದಲ್ಲಿ ಮೈಲಾರ ಲಿಂಗೇಶ್ವರ ಎಂಬ ದೇವಸ್ಥಾನವಿದೆ. ಈ ದೇವಸ್ಥಾನ ತುಂಬ ನೋಡಲು ಮತ್ತು ಅಲ್ಲಿರುವ ಅದ್ಭುತವನ್ನು ನೋಡೋಕ್ಕೆ ನಾವು ಹೋಗ್ಬೋದು. ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಜೊತೆ ಕೂಡಿ ಈ ಮೈಲಾರ ಲಿಂಗೇಶ್ವರ ದೇವಸ್ಥಾನವನ್ನು ನೋಡಲು ಹೊರಟಿದ್ದೇವೆ. ಇಲ್ಲಿ ಯಾವಾಗಲೂ ನೋಡ್ರಿ ಜಾತ್ರೆ ಥರನೇ ಇರ್ತದೆ. ನಾವು ಯಾವಾಗ ಬೇಕಾದಾಗ ಅದ್ರ ಹೋದರೂ ಇದೇ ಥರ ಇರ್ತದೆ. ಇಲ್ಲಿ ನೋಡ್ರಿ, ನಾವು ಮೇಲೆ ಗುಡ್ಡ, ಈ ಮೈಲಾರ ಲಿಂಗೇಶ್ವರ ಅತ್ಯಂತ ಗುಡ್ಡದಲ್ಲಿರೋದ್ರಿಂದ ನಾವು ಇಲ್ಲಿ ಮೆಟ್ಲನ್ನು ಹತ್ತಿ ಹೋಗ್ತಾ ಇದ್ದೀವಿ. ಈ ಮೆಟ್ಲುಗಳು ಸುಮಾರು 100 ಮೆಟ್ಲುಗಳಿಗಿಂತ ಜಾಸ್ತಿ ಇದೆ. ಭಕ್ತರಿಗೆ ಅನಾನುಕೂಲತೆ ಆಗಬಾರ್ದಂತ ಹೇಳಿ ಮೇಲೆ ಎಲ್ಲ ಛಾವಣಿಗಳನ್ನು ಹಾಕಿದ್ದಾರೆ ಇಲ್ಲಿನ ಕಮಿಟಿಯವರು. ನೋಡ್ರಿ, ಮೆಟ್ಲು ಹತ್ತಿ ಹೋಗ್ತಾ ಇದ್ದೀವಿ, ಇನ್ನೂ ಹೋಗ್ತಾ ಇದ್ದೀವಿ. ಹಾಗೆ ಹೋದಾಗೆ ಎತ್ತರ ಬೆಟ್ಟದ ತುದಿಯಲ್ಲಿ ಈ ಮೈಲಾರ ಲಿಂಗೇಶ್ವರ ದರ್ಶನ ಆಗ್ತೈತೆ. ಈ ಮೈಲಾರ ಲಿಂಗೇಶ್ವರ ತನ್ನಿಂದ ತಾನೇ ಉದ್ಭವವಾಗಿದ್ದಾನೆ ಅಂತ ಇಲ್ಲಿನವರು ಹೇಳ್ತಾರೆ. ನೋಡಿ, ಈಗ ಗರ್ಭಗುಡಿಯಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇವರು ವಿಡಿಯೋ ಮಾಡೋರು ನಮ್ಮ ಯೂಟ್ಯೂಬರ್ ಶೈಲಾ ಅಂತ. ಇವರು ಕೂಡ ನಮ್ಮ ಫ್ರೆಂಡ್ಸು, ಇಬ್ಬರು ಸೇರಿ ಯೂಟ್ಯೂಬನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಒಳಗಡೆ ಹೋಗ್ತೀವಿ ನೋಡ್ರಿ. ತುಂಬ ಅತ್ಯಂತ ವಿಸ್ಮಯ ಅಂತ ಅನ್ನಿಸ್ತದೆ. ಇಷ್ಟು ಗುಡ್ಡದ ಒಳಗಡೆ ಈ ಒಂದೇ ಕಲ್ಲಿನಡಿಯಲ್ಲಿ ಈ ದೇವರ ಮೂರ್ತಿ ತನ್ನಿಂದ ತಾನೇ ಉದ್ಭವ ಆಗಿದೆ ಅಂತ ಅವರು ಹೇಳ್ತಾರೆ. ನೋಡಿ, ನೀವು ಕೂಡ ದರ್ಶನ ಮಾಡಿರಿ. ಇದು ಶ್ರೀ ಮೈಲಾರ ಲಿಂಗೇಶ್ವರ ದೇವರು. ಇವರು ದರ್ಶನ ಮುಗಿಸಿ ಹುಂಡಿಯಲ್ಲಿ ನಾವು ನಮಗೆ ಬೇಕಾದ ಕಾಣಿಕೆಯನ್ನು ನೀಡಿ ಮುಂದೆ ಅಲ್ಲೇ ಇನ್ನೂ ಕೆಳಗಡೆ ಇನ್ನೊಂದು ಎದುರುಗಡೆನೇ ಗಂಗಾ ಮಾತೆಯ ದೇವಸ್ಥಾನವಿದೆ. ಅದೇ ಕಲ್ಲಿನಡಿಯಲ್ಲಿ ಗಂಗೆಯು ಉದ್ಭವಿಸಿದ್ದಾಳೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ. ಆ ಗಂಗಾ ಮಾತೆಯ ದರ್ಶನ ಕೂಡ ನಾವೆಲ್ಲ ಪಡೆದು ಮುಂದೆ ಮತ್ತೆ ನಾವು ನಮ್ಮ ಗಾಡಿ ಹತ್ಕೊಂಡು ಎಲ್ಲಾದರೂ ಒಂದು ಒಳ್ಳೆಯ ಸ್ಥಳ ನೋಡಿಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡ್ರಿ, ಎಲ್ಲರೂ ನಮ್ಮ ಬುತ್ತಿನ ಕಟ್ಕೊಂಡು ಹೋದಂತಹ ಸವಿಯಾದ ರುಚಿಯಾದವನ್ನು ಊಟ ಸವೆದು ದೇವರ ದರ್ಶನವನ್ನು ಪಡೆದು ಬಂದೆವು. ನೀವು ಒಮ್ಮೆ ಹೋಗಿ ಈ ದೇವಾಲಯ ದರ್ಶನವನ್ನು ಮಾಡಿ. ಧನ್ಯವಾದಗಳು.